ಸಂಬಂಧಿ ಜೊತೆ ಕುಮಾರಸ್ವಾಮಿ ಅವರು ಫೋನ್ ಮುಖಾಂತರ ಮಾತನಾಡಿದ್ರು. ಆ ಟೈಮಲ್ಲಿ ಏನೆಲ್ಲ ಮಾತನಾಡಿದ್ರು, ಏನ್ ಸಂದೇಶ ಕೊಟ್ಟಿದ್ರು ಕೇಳಿಸ್ಕೊಂಬರೋಣ ಬನ್ನಿ. ಅವನು ಡೆಸ್ಪರೇಟ್ ಆಗೋದು ಬೇಕಾಗಿಲ್ಲ, ಹೇಳ್ತೀನಿ ಕೇಳು, ನಾನು ಎಲ್ಲ ಹೇಳಾಯ್ತು. ನಾನೇ ಚುನಾವಣೆ ನಿಲ್ಲಲ್ಲ, ವಾಪಸ್ ತೆಗಿತೀನಿ ನಾಮಪತ್ರ ಅಂತ ಎಲ್ಲ ಬೆಳಗ್ಗೆ ಥ್ರೆಟ್ ಮಾಡೋಯ್ತು. ಈಗ ಅವನೇನೋ ಹೋಗಿ ಅರ್ಜಿ ಹಾಕವನಂತ ಏನೋ ಕತೆ ಇಡ್ತಾವ್ರೆ. ನೋಡೋಣ. ಈಗ ನಾಳೆ ರಾಜಣ್ಣ ಕೈಲಿ ಇಂಡಿಪೆಂಡೆಂಟ್ ಆಗಿ ಅರ್ಜಿ ಹಾಕ್ಲೇಬೇಕು. ಇಂಡಿಪೆಂಡೆಂಟ್ ಕೋಟಿ ಆಗ್ಲಿ ನಾನು ಖರ್ಚು ಮಾಡ್ತೀನಿ. ಜನಗಳ ಮುಂದೆ ಹೋಗಿ ಒಂದು ಮಾತು ಹೇಳಬೇಕು, ನಾನು ಕುಮಾರಣ್ಣನ ಕ್ಯಾಂಡಿಡೇಟ್. ಇವತ್ತು ಕುಮಾರಣ್ಣನ್ ನೋವು ಕೊಟ್ಟು ಚಾಲೆಂಜ್ ಮಾಡ್ಕೊಂಡು ಟಿಕೆಟ್ ತಂದ್ಕೊಂಡವ್ರೆ. ಹಣ ಕೊಟ್ಕೊಂಡ್ ಮಾಡ್ಕೊಂಡವ್ರೆ, ಏನ್ ಮಾಡ್ಕೊಂಡವ್ರೆ ಗೊತ್ತಿಲ್ಲ ನನಗೆ. ಇವತ್ತು ಕುಮಾರಣ್ಣನ್ ಕ್ಯಾಂಡಿಡೇಟ್. ಕುಮಾರಣ್ಣ ಈ ರಾಜ್ಯದಲ್ಲಿ ಉಳಿಬೇಕು ಅಂತ ಇದ್ರೆ ಶಿಡ್ಲಘಟ್ಟ ಜನ ನನಗೆ ಇವತ್ತು ಓಟ್ ಹಾಕಿ. ಅಣ್ಣ ಇಲ್ಲ ಅಣ್ಣ ಏನ್ ಗೊತ್ತಣ್ಣ, ನಿಮ್ಗೋಸ್ಕರ ಏನ್ ಬೇಕಾದ್ರೆ ಅಣ್ಣ ನಿಮ್ಗೋಸ್ಕರ ಏನ್ ಪ್ರಾಮಿಸ್ ಹೇಳ್ತೀನಿ ಇಲ್ಲ ಬೇಡಣ್ಣ, ನಿಮ್ಗೆ ಪ್ರಾಣ ತ್ಯಾಗ ಮಾಡಕ್ಕೂ ರೆಡಿ ಇದೆ ನಾವೆಲ್ಲ, ಆಯ್ತಾ? ನಿಮ್ಗ್ ಮೋಸ ಮಾಡೋದು ಬೇಡ, ನಿಮ್ಗೆ ತೊಂದರೆ ಆಗೋದು ಬೇಡಣ್ಣ. ಸುಮ್ಮನೆ ಕೊಟ್ಟಾಗಿದೆ. ಎಷ್ಟು ನೋವು ಕೊಡ್ತಾರೆ, ನೋವು ತಿಂತ ಇದ್ದೀವಣ್ಣ. ಗೊತ್ತಿದೆಯಣ್ಣ, ನಾನ್ ನೋವು ತಿಂತ ಇಲ್ವಪ್ಪ. ನಿಮ್ಗೆ ತೊಂದರೆ ಆಗೋದು ಬೇಡ, ನೀವ್ ಚೆನ್ನಾಗಿರ್ಬೇಕಣ್ಣ. ನಿಮ್ಮ ಆರೋಗ್ಯ ಸರಿಯಿಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಸರಿಯಿಲ್ಲ ಅಂದ್ರೆ ನಿಮ್ಗೆ ಇಷ್ಟು ತೊಂದರೆ ಕೊಡ್ತಾ ಇದ್ರೆ ನಮ್ಗೆ ಯಾಕೆ ಏನ್ ಕಡಬೇಕು ಟಿಕೆಟ್? ನನಗೆ ನೋವಾಗಿರೋದು ಎಲ್ಲಿ ಅಂದ್ರೆ, ಇವತ್ತು ರಾಜನಿಗೆ ಟಿಕೆಟ್ ತಪ್ಪಿಸಿರೋದು ನನಗೆ ನೋವಾಗಿರೋದು. ಅವ್ನ ರವಿ ಬಗ್ಗೆ ನನಗೆ ಯಾವುದೇ ಕಾರಣಕ್ಕೂ ಕಿಂಚಿತ್ತು ಗೌರವ ಇಲ್ಲ. ಅವನೇನ್ ನನ್ನ ಹತ್ರ ಬಂದೂ ಇಲ್ಲ, ಬರೋದ್ ಪ್ರಶ್ನೆ ಇಲ್ಲ. ಚಾಲೆಂಜ್ ತೊಡೆ ತಟ್ಕೊಂಡು ಅವ್ರು ಹೋಗಿದ್ದಾಗ ನೀವ್ ಯಾವ ಅವ್ನ್ ಗೆಲ್ಲೋದ್ರಿಂದ ನನಗೇನು ಉಪಯೋಗ ಬರಲ್ಲ. ನೀವು ರವಿ ಗೆಲ್ಲಿಸ್ಕೊಂಬಂದ್ರೆ ಅವನು ನನ್ನ ಪರವಾಗಿ ಏನ್ ನಿಂತ್ಕೊಳ್ಳಲ್ಲ. ನಾನು ಶಿಡ್ಲಘಟ್ಟಿಗೆ ಎಂಟರ್ ಆಗಲ್ಲ. ನನಗಾಗಲೇ ಬಂದು ಜನಕ್ಕೆ ಮೆಸೇಜ್ ಕೊಟ್ಟಾಯ್ತು. ಕುಮಾರಣ್ಣ ಹೇಳದ ಮೇಲೂ ಎಂಟೈರ್ ಮನೆ ಒಳಗೆ ಕುಮಾರಣ್ಣಂಗ್ ಅವಮಾನ ಮಾಡಿ, ಕುಮಾರಣ್ಣಂಗ್ ನೋವು ಕೊಟ್ಟವ್ರು ಕಣ್ಣೀರ್ ಹಾಕ್ಸಿ ಸೀಟ್ ತಂದವ್ರು ಅವ್ರು ದೇವೇಗೌಡ್ರ ಹತ್ರ. ಕುಮಾರಣ್ಣಂಗ್ ತೊಡೆ ತಟ್ಟಿ ಇವತ್ತು ಅವನು ಸೀಟ್ ತಂದಿರೋದು. ನಾನು ಕುಮಾರಣ್ಣನ್ ಗೌರವ ಉಳಿಸಕ್ಕೆ, ಕುಮಾರಣ್ಣನ ರಾಜಕೀಯದಲ್ಲಿ ಉಳಿಸಕ್ ನಿಂತಿದ್ದೀನಿ ಚುನಾವಣೆಗೆ. ನೀವು ಓಟ್ ಹಾಕ್ತಿರೋ, ಈಗ ಕುಮಾರಣ್ಣ ಬೇಕು ಅಂದ್ರೆ ಓಟ್ ಹಾಕಿ ನನಗೆ. ಕುಮಾರಣ್ಣ ರಾಜಕೀಯದಲ್ಲಿ ನಿರ್ನಾಮ ಆಗ್ಬೇಕು ಅಂತ ನನಗೆ ಓಟ್ ಹಾಕ್ಬೇಡಿ. ಇದನ್ನ ಹೇಳ್ಕೊಂಡು ಹೋಗಿ ಜನಗಳ ಹತ್ರ ನೀವು. ನಾನು ಎಂಟರ್ ಆಗಲ್ಲ. ನಾನು ಯಾವ ಕಾರಣಕ್ಕೂ ನಾನಲ್ಲಿ ಇದಕ್ ಬರೋದಿಲ್ಲ. ನಾನು ರವಿ ಪರ ಯಾವ ಕಾರಣಕ್ಕೂ ಬರಲ್ಲ. ಇಲ್ಲ ನಮಗ್ ಬೇಡ ಟಿಕೆಟ್, ಇಂಡಿಪೆಂಡೆಂಟ್ ಟಿಕೆಟ್ ಬಂದ್ ನಮ್ಗೆ ಏನು ಬೇಡ, ರಾಜಕೀಯ ಬೇಡ, ಅಷ್ಟು ಡಿಸೈಡ್ ಆಗ್ಬಿಟ್ಟಿದ್ವಿ. ಏರಿ ಕಣ ನೋವು ಕೊಟ್ಮೇಲೆ ನಮ್ಗೆ ಏರಿ ಕಣ ಬೇಕು? ಇಲ್ಲಪ್ಪ, ನೋವು ನನಗೆ ನೋವು ಅವ್ರು ಕೊಟ್ಟಿರೋದು ನೋವು. ಅದು ಹೇಳ್ದೆ ಸಿಗ್ನಲ್ ಸಿಗ್ತಲ್ಲ. ಅವನು ಡೆಸ್ಪರೇಟ್ ಆಗೋದು ಬೇಕಾಗಿಲ್ಲ, ಅದು ಹೇಳ್ದೆ ಸಿಗ್ನಲ್ ಸಿಗ್ತಲ್ಲ. ಅವನು ಡೆಸ್ಪರೇಟ್ ಆಗೋದು ಬೇಕಾಗಿಲ್ಲ, ಹೇಳ್ತೀನಿ ಕೇಳು, ನಾನು ಎಲ್ಲ ಹೇಳಾಯ್ತು. ನಾನೇ ಚುನಾವಣೆ ನಿಲ್ಲಲ್ಲ, ವಾಪಸ್ ತೆಗಿತೀನಿ ನಾಮಪತ್ರ ಅಂತ ಎಲ್ಲ ಬೆಳಗ್ಗೆ ಥ್ರೆಟ್ ಮಾಡೋಯ್ತು. ಈಗ ಅವನೇನೋ ಹೋಗಿ ಅರ್ಜಿ ಹಾಕವನಂತ ಏನೋ ಕತೆ ಇಡ್ತಾವ್ರೆ. ನೋಡೋಣ. ಈಗ ನಾಳೆ ರಾಜಣ್ಣ ಕೈಲಿ ಇಂಡಿಪೆಂಡೆಂಟ್ ಆಗಿ ಅರ್ಜಿ ಹಾಕ್ಲೇಬೇಕು. ಇಂಡಿಪೆಂಡೆಂಟ್ ಕೋಟಿ ಆಗ್ಲಿ ನಾನು ಖರ್ಚು ಮಾಡ್ತೀನಿ. ಜನಗಳ ಮುಂದೆ ಹೋಗಿ ಒಂದು ಮಾತು ಹೇಳಬೇಕು, ನಾನು ಕುಮಾರಣ್ಣನ ಕ್ಯಾಂಡಿಡೇಟ್. ಇವತ್ತು ಕುಮಾರಣ್ಣನ್ ನೋವು ಕೊಟ್ಟು ಚಾಲೆಂಜ್ ಮಾಡ್ಕೊಂಡು ಟಿಕೆಟ್ ತಂದ್ಕೊಂಡವ್ರೆ. ಹಣ ಕೊಟ್ಕೊಂಡ್ ಮಾಡ್ಕೊಂಡವ್ರೆ, ಏನ್ ಮಾಡ್ಕೊಂಡವ್ರೆ ಗೊತ್ತಿಲ್ಲ ನನಗೆ. ಇವತ್ತು ಕುಮಾರಣ್ಣನ್ ಕ್ಯಾಂಡಿಡೇಟ್. ಕುಮಾರಣ್ಣ ಈ ರಾಜ್ಯದಲ್ಲಿ ಉಳಿಬೇಕು ಅಂತ ಇದ್ರೆ ಶಿಡ್ಲಘಟ್ಟ ಜನ ನನಗೆ ಇವತ್ತು ಓಟ್ ಹಾಕಿ. ಅಣ್ಣ ಇಲ್ಲ ಅಣ್ಣ ಏನ್ ಗೊತ್ತಣ್ಣ, ನಿಮ್ಗೋಸ್ಕರ ಏನ್ ಬೇಕಾದ್ರೆ ಇಲ್ಲ ಅಣ್ಣ ನಿಮ್ಗೋಸ್ಕರ ಏನ್ ಪ್ರಾಮಿಸ್ ಹೇಳ್ತೀನಿ ಇಲ್ಲ ಬೇಡಣ್ಣ, ನಿಮ್ಗೆ ಪ್ರಾಣ ತ್ಯಾಗ ಮಾಡಕ್ಕೂ ರೆಡಿ ಇದೆ ನಾವೆಲ್ಲ, ಆಯ್ತಾ? ನಿಮ್ಗ್ ಮೋಸ ಮಾಡೋದು ಬೇಡ, ನಿಮ್ಗೆ ತೊಂದರೆ ಆಗೋದು ಬೇಡಣ್ಣ. ಸುಮ್ಮನೆ ಕೊಟ್ಟಾಗಿದೆ. ಎಷ್ಟು ನೋವು ಕೊಡ್ತಾರೆ, ನೋವು ತಿಂತ ಇದ್ದೀವಣ್ಣ. ಗೊತ್ತಿದೆಯಣ್ಣ, ನಾನ್ ನೋವು ತಿಂತ ಇಲ್ವಪ್ಪ. ನಿಮ್ಗೆ ತೊಂದರೆ ಆಗೋದು ಬೇಡ, ನೀವ್ ಚೆನ್ನಾಗಿರ್ಬೇಕಣ್ಣ. ನಿಮ್ಮ ಆರೋಗ್ಯ ಸರಿಯಿಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಸರಿಯಿಲ್ಲ ಅಂದ್ರೆ ನಿಮ್ಗೆ ಇಷ್ಟು ತೊಂದರೆ ಕೊಡ್ತಾ ಇದ್ರೆ ನಮ್ಗೆ ಯಾಕೆ ಏನ್ ಕಡಬೇಕು ಟಿಕೆಟ್? ನನಗೆ ನೋವಾಗಿರೋದು ಎಲ್ಲಿ ಅಂದ್ರೆ, ಇವತ್ತು ರಾಜನಿಗೆ ಟಿಕೆಟ್ ತಪ್ಪಿಸಿರೋದು ನನಗೆ ನೋವಾಗಿರೋದು. ಅವ್ನ ರವಿ ಬಗ್ಗೆ ನನಗೆ ಯಾವುದೇ ಕಾರಣಕ್ಕೂ ಕಿಂಚಿತ್ತು ಗೌರವ ಇಲ್ಲ. ಅವನೇನ್ ನನ್ನ ಹತ್ರ ಬಂದೂ ಇಲ್ಲ, ಬರೋದ್ ಪ್ರಶ್ನೆ ಇಲ್ಲ. ಚಾಲೆಂಜ್ ತೊಡೆ ತಟ್ಕೊಂಡು ಅವ್ರು ಹೋಗಿದ್ದಾಗ ನೀವ್ ಯಾವ ಅವ್ನ್ ಗೆಲ್ಲೋದ್ರಿಂದ ನನಗೇನು ಉಪಯೋಗ ಬರಲ್ಲ. ನೀವು ರವಿ ಗೆಲ್ಲಿಸ್ಕೊಂಬಂದ್ರೆ ಅವನು ನನ್ನ ಪರವಾಗಿ ಏನ್ ನಿಂತ್ಕೊಳ್ಳಲ್ಲ. ನಾನು ಶಿಡ್ಲಘಟ್ಟಿಗೆ ಎಂಟರ್ ಆಗಲ್ಲ. ನನಗಾಗಲೇ ಬಂದು ಜನಕ್ಕೆ ಮೆಸೇಜ್ ಕೊಟ್ಟಾಯ್ತು. ಕುಮಾರಣ್ಣ ಹೇಳದ ಮೇಲೂ ಎಂಟೈರ್ ಮನೆ ಒಳಗೆ ಕುಮಾರಣ್ಣಂಗ್ ಅವಮಾನ ಮಾಡಿ, ಕುಮಾರಣ್ಣಂಗ್ ನೋವು ಕೊಟ್ಟವ್ರು ಕಣ್ಣೀರ್ ಹಾಕ್ಸಿ ಸೀಟ್ ತಂದವ್ರು ಅವ್ರು ದೇವೇಗೌಡ್ರ ಹತ್ರ. ಕುಮಾರಣ್ಣಂಗ್ ತೊಡೆ ತಟ್ಟಿ ಇವತ್ತು ಅವನು ಸೀಟ್ ತಂದಿರೋದು. ನಾನು ಕುಮಾರಣ್ಣನ್ ಗೌರವ ಉಳಿಸಕ್ಕೆ, ಕುಮಾರಣ್ಣನ ರಾಜಕೀಯದಲ್ಲಿ ಉಳಿಸಕ್ ನಿಂತಿದ್ದೀನಿ ಚುನಾವಣೆಗೆ. ನೀವು ಓಟ್ ಹಾಕ್ತಿರೋ,
ಈಗ ಕುಮಾರಣ್ಣ ಬೇಕು ಅಂದ್ರೆ ಓಟ್ ಹಾಕಿ ನನಗೆ, ಕುಮಾರಣ್ಣ ರಾಜಕೀಯದಲ್ಲಿ ನಿರ್ನಾಮ ಆಗ್ಬೇಕು ಅಂದ್ರೆ ನನಗೆ ಓಟ್ ಹಾಕ್ಬೇಡಿ. ಇದನ್ನ ಹೇಳ್ಕೊಂಡು ಹೋಗಿ ಜನಗಳ ಹತ್ರ ನೀವು. ನಾನು ಎಂಟರ್ ಆಗಲ್ಲ, ನಾನು ಯಾವ ಕಾರಣಕ್ಕೂ ನಾನಲ್ಲಿ ಇದಕ್ ಬರೋದಿಲ್ಲ. ನಾನು ರವಿ ಪರ ಯಾವ ಕಾರಣಕ್ಕೂ ಬರಲ್ಲ. ಇಲ್ಲ ನಮಗ್ ಬೇಡ ಟಿಕೆಟ್ ಬೇಡ, ಇಂಡಿಪೆಂಡೆಂಟ್ ಟಿಕೆಟ್ ಬಂದ್ ನಮ್ಗೆ ಏನು ಬೇಡ, ರಾಜಕೀಯ ಬೇಡ, ಅಷ್ಟು ಡಿಸೈಡ್ ಆಗ್ಬಿಟ್ಟಿದ್ವಿ ಬೇಡ. ಏರಿ ಕಣ ನೋವು ಕೊಟ್ಮೇಲೆ ನಮ್ಗೆ ಏನ್ ಕಣ ಬೇಕು? ಇಲ್ಲಪ್ಪ ನೋವು, ನಾನು ನೋವು ಅವ್ರು ಕೊಟ್ಟಿರೋದು ನೋವು. ಅದು ಹೇಳಿ ಸಿಗ್ನಲ್ ಸಿಗ್ತಲ್ಲ, ಅವನು ಡೆಸ್ಪರೇಟ್ ಆಗೋದು ಬೇಕಾಗಿಲ್ಲ. ಇದು ಕುಮಾರಸ್ವಾಮಿ ಹಾಗೆಯೇ ರಾಜಣ್ಣ ಸಂಬಂಧಿ ನಡುವಿನ ಆಡಿಯೋ ಸಂಭಾಷಣೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ನವೀನ್ ಕುಮಾರ್ 10 ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ರಾಜಣ್ಣನೇ ಗೆಲ್ಲಬೇಕು, ನೀವು ಅವ್ರನ್ನ ಗೆಲ್ಲಿಸಬೇಕು, ನಾನಂತೂ ಶಿಡ್ಲಘಟ್ಟಿ ಎಂಟರ್ ಆಗಲ್ಲ ಅಂತ ಕುಮಾರಸ್ವಾಮಿ ಅವರು ಫೋನ್ ಅಲ್ಲಿ ಹೇಳಿದ್ರು. ಬಟ್ ಅವ್ರು ಪರಿಪರಿಯಾಗಿ ಕೇಳ್ತಿದ್ರು ರಾಜಣ್ಣ ಸಂಬಂಧಿ, ಬೇಡ ನಿಮಗ್ ನೋವು ಮಾಡೋದು ಬೇಡ, ನಿಮಗೆ ತೊಂದರೆ ಕೊಡೋದು ಬೇಡ ಅಂತ. ಸೊ ಇದು ಯಾವ ರೀತಿ ಈಗ ಈ ಆಡಿಯೋ ಅಲ್ಲೆಲ್ಲ ವೈರಲ್ ಆಗಿದೆ, ಅದ್ರ ಜೊತೆಗೆ ಈಗ ಜೆಡಿಎಸ್ ಅಭ್ಯರ್ಥಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ? ನವೀನ್, ನಿಮ್ ವಾಯ್ಸ್ ಕ್ಲಾರಿಟಿ ಇಲ್ಲ, ಮತ್ತೆ ಕನೆಕ್ಟ್ ಮಾಡ್ತೀವಿ. ಈಗ ಓವರಾಲ್ ಹೇಳೋದಂದ್ರೆ ಈಗ ಕುಮಾರಸ್ವಾಮಿ ಅವ್ರಿಗೆ ಈಗ ಸಿಟ್ಟು ಬಂದಿದೆ ರವಿ ಮೇಲೆ. ಯಾಕಂದ್ರೆ ರವಿ ನನ್ನ ಹತ್ರ ಬಂದಿಲ್ಲ, ನನಗೆ ಅವ್ರ ಮೇಲೆ ಕಿಂಚಿತ್ತು ಗೌರವ ಇಲ್ಲ, ನೇರವಾಗಿ ದೇವೇಗೌಡ್ರ ಹತ್ರನೇ ಹೋಗಿ ಅವ್ರು ಟಿಕೆಟ್ ಗಿಟ್ಟಿಸ್ಕೊಂಡು ಬಂದಿದ್ದಾರೆ. ಬಟ್ ಈಗ ರಾಜಣ್ಣಾಗಿ ಟಿಕೆಟ್ ಮಿಸ್ ಆಗಿದ್ದು ನನಗೆ ಬೇಜಾರಿದೆ. ಬಟ್ ಈಗ ಪಕ್ಷೇತರರಾಗಿ ಅವ್ರು ನಿಂತ್ಕೊಳ್ಳಿ, 10 ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ನಾನ್ ಕೊಡ್ತೀನಿ, ನನಗೆ ರಾಜಣ್ಣ ಅವ್ರನ್ನ ನೀವು ವಿನ್ ಮಾಡಿಸ್ಬೇಕು, ಶಿಡ್ಲಘಟ್ಟ ನಾನಂತೂ ಎಂಟರ್ ಆಗೋದಿಲ್ಲ, ನೀವು ಹೋಗಿ ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಇನ್ನಷ್ಟು ಬೆಳಿಬೇಕು ಅಂದ್ರೆ ನನಗೆ ನೀವು ನನ್ನ ಹೆಸರು ಹೇಳೇ ವೋಟ್ ಹಾಕ್ಸಿ ಅಂತ ನೇರವಾಗಿ ನನ್ನ ಹೆಸರೇ ಹೇಳಿ ಅಂತ ರಾಜಣ್ಣ ಸಂಬಂಧಿ ಹತ್ರ ಕುಮಾರಸ್ವಾಮಿ ಅವರು ಮಾತನಾಡಿರೋದು ಈಗ ಸಾಕಷ್ಟು ವೈರಲ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಮತ್ತೊಂದ್ಸತಿ ನಮ್ಮ ರಿಪೋರ್ಟರ್ ನವೀನ್ ಕುಮಾರ್ ಜಾಯ್ನ್ ಆಗಿದ್ದಾರೆ. ನವೀನ್ ಕುಮಾರ್, ಇದು ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಈಗ ಜೆಡಿಎಸ್ಗೆನೆ? ಹೌದು ಶರ್ಮಿತಾ, ಕಳೆದ 15 ದಿನದಲ್ಲಿ ನಾಮಪತ್ರ ಸಲ್ಲಿಕೆ ಸಾಧ ಸಮಯದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ತರ ಒಂದು ಗೊಂದಲವಾದಂತಹ ವಾತಾವರಣ ಸಾಕಷ್ಟು ಸೃಷ್ಟಿಯಾಗಿತ್ತು. ಮೊದಲು ಕುಮಾರಸ್ವಾಮಿ ಅವರು ಹಾಲಿ ಶಾಸಕ ರಾಜಣ್ಣ ಅವರಿಗೆ ಟಿಕೆಟ್ ಅನ್ನು ನೀಡಿದ್ರು. ಮತ್ತೆ ತದನಂತರದಲ್ಲಿ ಕೊನೆಯ ದಿನದಲ್ಲಿ 24ನೇ ತಾರೀಕು ಮೇಲೂರು ರವಿಕುಮಾರ್ ಅವರಿಗೆ ನಾಮಪತ್ರ ಬಿಫಾರ್ಮ್ ಅನ್ನು ನೀಡುವಂತ ಒಂದು ಕೆಲಸವನ್ನು ಮಾಡಿದಂತ ದೊಡ್ಡಗೌಡರು ಮೇಲೂರು ರವಿಕುಮಾರ್ ಅವರನ್ನ ಬೆಂಬಲಿಸಬೇಕು ಅಂತ ಹೇಳಿಬಿಟ್ಟು ಒಂದು ಸೂಚನಾ ಪತ್ರವನ್ನು ಸಹ ನೀಡಿದ್ರು. ಅಲ್ಲಿಂದ ಒಂದು ರಾಜಣ್ಣ ಅವರಿಗೆ ಒಂದು ಸಾಕಷ್ಟು ನೋವಾಗಿತ್ತು. ರಾಜಣ್ಣ ಅವರು ಹಿಂದೆ ಸೇರಿದ್ರು. ಅದಾದ ನಂತರ ರಾಜಣ್ಣ ಅವರು ಇಂಡಿಪೆಂಡೆಂಟ್ ಆಗಿ ಒಂದು ಅಪ್ಲಿಕೇಶನ್ ಸಹ ಹಾಕಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಊಹಾಪೋಹಗಳು ಮತ್ತೆ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತು. ಮತ್ತೆ ಕುಮಾರಸ್ವಾಮಿ ಅವರು ಇಡೀ ಜಿಲ್ಲೆಯಲ್ಲಿ ಒಂದು ಪ್ರವಾಸ ಮಾಡ್ತಾರೆ. ಈ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದಾಗ ಕೇವಲ ಶಿಡ್ಲಘಟ್ಟವನ್ನು ಬಿಟ್ಟು ಹೊರಗಡೆ ಇರುವಂತಹ ಎಲ್ಲಾ ಕ್ಷೇತ್ರಗಳಿಗೂ, ಉಳಿದ 4 ಕ್ಷೇತ್ರಗಳಿಗೂ ಕುಮಾರಸ್ವಾಮಿ ಅವರು ಭೇಟಿ ಕೊಡ್ತಾರೆ. ಶಿಡ್ಲಘಟ್ಟಕ್ಕೆ ಮಾತ್ರ ಭೇಟಿಯನ್ನ ಕೊಡೋದಿಲ್ಲ ಇವರು. ಸೊ ಇದು ಒಂದು ಸಾರ್ವಜನಿಕರಲ್ಲಿ ಮತ್ತೆ ಜೆಡಿಎಸ್ ಕಾರ್ಯಕರ್ತರಲ್ಲಿ ಸಾಕಷ್ಟು ಗೊಂದಲವನ್ನು ಸಹ ಸೃಷ್ಟಿ ಮಾಡಿತ್ತು. ಇಲ್ಲಿ ಮೇಲೂರು ರವಿಕುಮಾರ್ ಅವರು ದೇವೇಗೌಡರ ಹೆಸರು ಹೇಳ್ಕೊಂಡು ರಾಜಕಾರಣವನ್ನ ಮಾಡ್ತಾ ಇದ್ರೆ, ರಾಜಣ್ಣ ಅವರು ಒಂದು ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳ್ಕೊಂಡು ರಾಜಕಾರಣವನ್ನ ಮಾಡ್ತಾ ಇದ್ರು. ಕುಮಾರಸ್ವಾಮಿ ಅವರು ಒಂದು ತೆರೆದ ವೇದಿಕೆಯಲ್ಲಿ ಸಹ ಒಂದು ಪ್ರಚಾರ. ನವೀನ್ ಕುಮಾರ್, ಹಾಗೆ ಬಿ ಆನ್ ಲೈನ್ ಈಗ ನಮ್ ಜೊತೆ ಮಾತಾಡೋದಕ್ಕೆ ರಾಜಣ್ಣ ಅವರು ಪಕ್ಷೇತರ ಅಭ್ಯರ್ಥಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಜಣ್ಣ ಅವರೇ, ನಮ್ಗೊಂದು ಆಡಿಯೋ ಸಿಕ್ಕಿದೆ, ನಿಮ್ ರಿಲೇಟಿವ್ ಜೊತೆ ಕುಮಾರಸ್ವಾಮಿ ಅವರು ಮಾತಾಡಿರೋದು, ರಾಜಣ್ಣಗೆ ಟಿಕೆಟ್ ಮಿಸ್ ಆಗಿದ್ದು ನನಗೂ ಕೂಡ ಬೇಜಾರಿದೆ ಅಂತ. ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಕುಮಾರಸ್ವಾಮಿ ಏನಾದ್ರು ಮಾತಾಡಿದ್ರಾ? ಸೊ ಈಗ ಟಿಕೆಟ್ ಮಿಸ್ ಆದ್ಮೇಲೆ ಮಾತಾಡಿದ್ರು ನಿಮ್ ಹತ್ರ? ಟಿಕೆಟ್ ಮಿಸ್ ಆದ್ಮೇಲೆ ಅವತ್ತು ಮಾತಾಡಿದ್ರು. ಟಿಕೆಟ್ ಮಿಸ್ ಆದ್ಮೇಲೆ ಟಿಕೆಟ್ ಮಿಸ್ ಆದ ನಂತರ ಮೊದಲ ದಿವಸ ನಮ್ ತಂದೆ ಹುಟ್ಟಿರೋದು. ನಮ್ ತಂದೆ ಹುಟ್ಟಿರೋ ದಿವಸ ಅವತ್ತು ನನ್ನ ಜೊತೆ ಮಾತಾಡಿದ್ರು. ಸ್ವಲ್ಪ ಸಿಂಪತಿ ಹೇಳಿದ್ರು. ಅವತ್ತು ಬೇರೆ ವಿಚಾರ ಏನು ಮಾತಾಡ್ಲಿಲ್ಲ. ಆಯ್ತಪ್ಪ ಧೈರ್ಯವಾಗಿರು ಅದಂತೆಲ್ಲ ಸ್ವಲ್ಪ ನಮ್ಗೆ ಧೈರ್ಯ ಹೇಳಿದ್ರು. ಅದ್ಬಿಟ್ರೆ ತದನಂತರ ನನ್ನ ಹತ್ರ ಮಾತಾಡಿಲ್ಲ. ಅಲ್ಲ, ಈಗ ನಿಮ್ ರಿಲೇಟಿವ್ ಜೊತೆ ಮಾತಾಡಿದ್ದು ಆಡಿಯೋ ನೀವು ಕೇಳಿಸ್ಕೊಂಡಿದ್ದೀರಾ? ಕುಮಾರಸ್ವಾಮಿ ಅವರು ಇಲ್ಲ, ನಾನು ಹಳ್ಳಿ ಕಡೆ ಕ್ಯಾನ್ವಾಸ್ ಅಲ್ಲಿ ಇದ್ದೀನಿ. ಆಯ್ತು, 1 ಸೆಕೆಂಡ್ ಹಂಗೆ ಲೈನ್ ಅಲ್ಲಿ ಇರಿ, ನಾವು ಅದನ್ನ ಪ್ಲೇ ಮಾಡ್ತೀವಿ, ಕೇಳಿಸ್ಕೊತೀರಲ್ವಾ ಈಗ? ಓಕೆ, ಲೈನ್ ಅಲ್ಲಿ ಇರಿ ಸರ್. ಸಿಗ್ನಲ್ ಸಿಗ್ತಲ್ಲ, ಅವನು ಡೆಸ್ಪರೇಟ್ ಆಗೋದು ಬೇಕಾಗಿಲ್ಲ, ಹೇಳ್ತೀನಿ ಕೇಳು, ನಾನು ಎಲ್ಲ ಹೇಳಾಯ್ತು. ನಾನೇ ಚುನಾವಣೆ ನಿಲ್ಲಲ್ಲ, ವಾಪಸ್ ತೆಗಿತೀನಿ ನಾಮಪತ್ರ ಅಂತ ಎಲ್ಲ ಬೆಳಗ್ಗೆ ಥ್ರೆಟ್ ಮಾಡೋಯ್ತು. ಈಗ ಅವನೇನೋ ಹೋಗಿ ಅರ್ಜಿ ಹಾಕವನಿಂತ ಏನೋ ಕತೆ ಹೇಳ್ತಾವ್ರೆ. ನೋಡೋಣ. ಈಗ ನಾಳೆ ರಾಜಣ್ಣ ಕೈಲಿ ಇಂಡಿಪೆಂಡೆಂಟ್ ಆಗಿ ಅರ್ಜಿ ಹಾಕ್ಲೇಬೇಕು. ಇಂಡಿಪೆಂಡೆಂಟ್ 10 ಕೋಟಿ ಆಗ್ಲಿ ನಾನು ಖರ್ಚು ಮಾಡ್ತೀನಿ. ಜನಗಳ ಮುಂದೆ ಹೋಗಿ ಒಂದು ಮಾತು ಹೇಳಬೇಕು, ನಾನು ಕುಮಾರಣ್ಣನ ಕ್ಯಾಂಡಿಡೇಟ್. ಇವತ್ತು ಕುಮಾರಣ್ಣನ್ ನೋವು ಕೊಟ್ಟು ಚಾಲೆಂಜ್ ಮಾಡ್ಕೊಂಡು ಟಿಕೆಟ್ ತಂದ್ಕೊಂಡವ್ರೆ. ಹಣ ಕೊಟ್ಕೊಂಡ್ ಮಾಡ್ಕೊಂಡವ್ರೆ, ಏನ್ ಮಾಡ್ಕೊಂಡವ್ರೆ ಗೊತ್ತಿಲ್ಲ ನನಗೆ. ಇವತ್ತು ಕುಮಾರಣ್ಣನ್ ಕ್ಯಾಂಡಿಡೇಟ್. ಕುಮಾರಣ್ಣ ಈ ರಾಜ್ಯದಲ್ಲಿ ಉಳಿಬೇಕು ಅಂತ ಇದ್ರೆ ಶಿಡ್ಲಘಟ್ಟ ಜನ ಇವತ್ತು ಓಟ್ ಹಾಕಿ. ಅಣ್ಣ ಇಲ್ಲ, ಅಣ್ಣ ಏನ್ ಗೊತ್ತೇನಣ್ಣ, ನಿಮ್ಗೋಸ್ಕರ ಏನ್ ಬೇಕಾದ್ರೆ ಇಲ್ಲ ಅಣ್ಣ ನಿಮ್ಗೋಸ್ಕರ ಏನ್ ಪ್ರಾಮಿಸ್ ಹೇಳ್ತೀನಿ ಕೇಳೋಣ. ಇಲ್ಲ ಬೇಡಣ್ಣ, ನಿಮ್ಗೆ ಪ್ರಾಣ ತ್ಯಾಗ ಮಾಡಕ್ಕೂ ರೆಡಿ ಇದೆ ನಾವೆಲ್ಲ, ಆಯ್ತಾ? ನಿಮ್ಗೆ ಮೋಸ ಮಾಡೋದು ಬೇಡ, ನಿಮ್ಗೆ ತೊಂದರೆ ಆಗೋದು ಬೇಡಣ. ಸುಮ್ಮನೆ ಯಾಕಲ್ಲ, ತೊಂದರೆ ಕೊಟ್ಟಾಗಿದೆ, ಎಷ್ಟು ನೋವು ಕೊಡ್ತಾರೆ, ನೋವು ತಿಂತ ಇತ್ತು ಬೇಡ.
ಅಣ್ಣ ನಾನ್ ನೋವು ತಿಂತಾ ಇಲ್ವಪ್ಪ. ನಿಮ್ಗೆ ತೊಂದರೆ ಬೇಡ, ನೀವು ಚೆನ್ನಾಗಿರ್ಬೇಕಲ್ಲ, ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂದ್ರೆ ನಿಮ್ಗೆ ಇಷ್ಟು ತೊಂದರೆ ಕೊಡ್ತಾ ಇದ್ರೆ ನಮ್ಗೆ ಯಾಕಡೆ ಏನು ಕರಬೇಕು ಟಿಕೆಟ್? ನನಗೆ ನೋವಾಗಿರೋದು ಎಲ್ಲಿ ಅಂದ್ರೆ ಇವತ್ತು ರಾಜನಿಗೆ ಟಿಕೆಟ್ ತಪ್ಪಿಸಿರೋದು ನನಗೆ ನೋವಾಗಿರೋದು. ಅವ್ರ ರವಿ ಬಗ್ಗೆ ನನಗೆ ಯಾವುದೇ ಕಾರಣಕ್ಕೂ ಕಿಂಚಿತ್ತು ಗೌರವ ಇಲ್ಲ. ಅವನೇನ್ ನನ್ನ ಹತ್ರ ಬಂದೂ ಇಲ್ಲ, ಬರೋದ್ ಪ್ರಶ್ನೆ ಇಲ್ಲ. ಚಾಲೆ ತೊಡೆ ತಟ್ಕೊಂಡು ಅವ್ರು ಹೋಗಿದ್ದಾಗ ನೀವ್ ಯಾವ ಓಕೆ, ರಾಜಣ್ಣ ಅವರೇ ಕೇಳಿಸ್ಕೊಂಡ್ರಲ್ಲ ಹೇಳಿ ಮೇಡಮ್, ಹೇಳಿ ಮೇಡಮ್. ಓಕೆ, ಅಂದ್ರೆ ಈ ವಿಚಾರ ನಿಮ್ ತನಕ ಅಂತೂ ಬಂದಿಲ್ಲ ಹಂಗಾದ್ರೆ? ನೋಡಮ್ಮ, ಈಗ ನಿಮ್ಗೆ ಗೊತ್ತು, ಶಿಡ್ಲಘಟ್ಟ ವಿಧಾನಸಭೆಯಲ್ಲಿ ನಾನು ಹಾಲಿ ಶಾಸಕರಾಗಿ ಕೆಲಸ ಮಾಡಿದ್ದೆ. ಹೌದು, ಜನರ ಪರವಾಗಿದ್ದೆ. ಕುಮಾರಣ್ಣವರು ನನಗೆ ಪರವಾಗಿ 100ಕ್ಕೆ 100 ಟಿಕೆಟ್ ಕೊಟ್ಟು ಅಂತ ಹೇಳಿದ್ರು. ದೇವೇಗೌಡರು ಕುಮಾರಸ್ವಾಮಿ ಇಬ್ರು ಯಲಹಂಕದಲ್ಲಿ ಕುಮಾರ ಪರ್ವ ಕಾರ್ಯಕ್ರಮದಲ್ಲಿ 126 ಜನ ಪಟ್ಟಿಯನ್ನು ಬಿಡುಗಡೆ ಮಾಡಿದಾಗ ನನ್ನ ಹೆಸರು ಅದರಲ್ಲಿತ್ತು. ಹೌದು. ಅದು ಯಾಕೆ ಆಮೇಲೆ ಇದು ಒಂದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಿಡ್ಲಘಟ್ಟ ತಾಲೂಕಿಗೆ ಒಂದು ಇತಿಹಾಸ ಸನ್ಮಾನ್ಯ ದೇವೇಗೌಡರು ಸೃಷ್ಟಿಸಿದ್ದಾರೆ. 23ನೇ ತಾರೀಕು ನನಗೂ ಬಿಫಾರ್ಮ್ ಕೊಟ್ಟಿದ್ರೆ, ಇನ್ನೊಬ್ರಿಗೂ ಕೊಟ್ಟಿದ್ರೆ, ಮತ್ತೆ ಗಲಾಟೆ ಮಾಡಿ ಮತ್ತೆ ನನಗ್ ಕೊಟ್ರು. ಮತ್ತೆ ಕಡೆ ಗಡೆಗಳಿಂದ 2 ನಿಮಿಷಕ್ಕೆ ಮತ್ತೆ ಇನ್ನೊಂದು ಬಿಫಾರ್ಮ್ ಕೊಟ್ಟರು. ಒಂದು ಕ್ಷೇತ್ರಕ್ಕೆ ಒಂದು ಪಕ್ಷದ ಅಭ್ಯರ್ಥಿಗಳಿಗೆ 4 ಬಿಫಾರ್ಮ್ ಇಶ್ಯೂ ಮಾಡಿದ್ದಾರೆ. ಇವೆಲ್ಲ ಒಂಥರ ಗೊಂದಲಮಯ ಆಗಿದೆ. ನಾವು ಕುಮಾರಣ್ಣ ನಾನು 23-24 ಕೇಳುವಾಗ ಅವರು ಈ ರೀತಿ ರಿಯಾಕ್ಷನ್ ಮಾಡಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ನೀನು ನನಗೆ ಲಾಯಲ್ ಇದೆಯಾ, ನಮ್ಮ ಕುಟುಂಬಕ್ಲಾಗಿದೆ, ಪಕ್ಷಕ್ಲಾಗಿದೆ, ನೀನ್ ಏನೇ ಮಾಡಿ ಅಂತ ಅವತ್ತವ್ರು ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ನೀನ್ ಯಾವ್ದೇ ಕಾರಣಕ್ಕೂ ಕುಮಾರಣ್ಣ ಉಳಿಬೇಕು ಮಾತಾಡಿದ್ ನಾವು ಕೇಳಿಸ್ಕೊಂಡ್ವಿ. ಈಗ ನಾವು ಕಾಲ್ ಮಾಡಕ್ ಟ್ರೈ ಮಾಡ್ತೀವಿ, ರಿಂಗ್ ಆಗ್ತಿದೆ, ಅವ್ರು ಪಿಕ್ ಮಾಡ್ತಿಲ್ಲ. ಬಟ್ ಈಗ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಅನ್ಸುತ್ತೆ, ಯಾಕಂದ್ರೆ ಈ ಆಡಿಯೋ ಕೇಳಿದ್ರೆ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಅಂತ ಮೇಲ್ನೋಟಕ್ಕಂತೂ ಅನ್ಸುತ್ತೆ. ಬಟ್ ನಿಮ್ಗೆ ಯಾವ ರೀತಿ ಅನ್ಸುತ್ತೆ? ಅವ್ರ ಆಶೀರ್ವಾದ, ಅವರು ನನಗೆ 24ನೇ ತಾರೀಕು ಫೋನ್ ಮಾಡಿ ನೀನ್ ನನ್ನ ಆಶೀರ್ವಾದ ನೀನ್ ಸ್ವತಂತ್ರ ಬಿಟ್ಟು ಹೋಗಂತ ಹೇಳಿರೋದು ಸತ್ಯನಮ್ಮ. ಅದಾದ ನಂತರ ಇವ್ 3-4 ದಿವಸ ನಾನು ಅವ್ರ ಸಂಪರ್ಕ ಮಾಡಕ್ ಪ್ರಯತ್ನ ಪಟ್ಟೆ, ಸಂಪರ್ಕ ನಂಗೆ ಸಿಗ್ತಾ ಇಲ್ಲ. ಬಟ್ ಈಗ ನಿಮ್ಮ ಫಾಲೋವರ್ಸ್, ನಿಮ್ ಕಾರ್ಯಕರ್ತರು ಯಾವ ರೀತಿ ಪ್ರಚಾರ ಮಾಡ್ತಾರೆ? ಯಾಕಂದ್ರೆ ಕುಮಾರಸ್ವಾಮಿ ಅವರೇ ಆಡಿಯೋದಲ್ಲಿ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ, ನನ್ನ ಹೆಸರು ಹೇಳೇ ನೀವು ಕ್ಯಾಂಪೇನ್ ಮಾಡ್ಬೇಕು ರಾಜಣ್ಣ ಪರವಾಗಿ. ಇವತ್ತು ನನ್ನ ಕ್ಷೇತ್ರದಲ್ಲಿ ಜನಕ್ಕೆ ಎಲ್ಲ ಒಂದ್ ಕಡೆ ಒಬ್ಬ ನಿಷ್ಠಾವಂತ ಶಾಸಕರಿಗೆ, ಹಾಲಿ ಶಾಸಕರಿಗೆ ಅನ್ಯಾಯ ಆಗಿದೆ. ಒಂದ್ ಕಡೆ ನಮ್ಮ ತಂದೆಯವರು ಕಳ್ಕೊಂಡ ಒಂದು ಸಿಂಪತಿ ಇದೆ. ಇಡೀ ತಾಲೂಕಿನ ಜನತೆ ಇವತ್ತು ನನ್ನ ಪರವಾಗಿ ತೊಡೆ ತಟ್ಟು ನಿಂತಿದ್ದಾರೆ. ಯಾವುದೇ ಕಾರಣಕ್ಕಿಂತ ಒಬ್ಬ ಉತ್ತಮವಾದ, ಅದು 5 ವರ್ಷಗಳಿಂದ ಶಾಂತಿ ನೆಮ್ಮದಿಯಿಂದ ಈ ತಾಲೂಕಿನಲ್ಲಿ ಆಡಳಿತ ನಡೆದಿದೆ. ಆಮೇಲೆ ಅಭಿವೃದ್ಧಿಯಲ್ಲಿ ಇಡೀ ರಾಜ್ಯದಲ್ಲಿ RDPR ಇಂಡೆಕ್ಸ್ ಪ್ರಕಾರ 7ನೇ ಸ್ಥಾನದಲ್ಲಿದ್ದೀನಿ. ಇವೆಲ್ಲವನ್ನು ಜನ ಮುಂದೆ ನಾನು ತಗೊಂಡಾಗ ಜನ ಎಲ್ಲ ಒಂದ್ ಕಡೆ ನನ್ನ ಕಡೆ ಸಾಫ್ಟ್ ನೋಡಿ ರಾಜಣ್ಣವರು ಇಂತ ಶಾಸಕರು ನಮ್ಮ ಕ್ಷೇತ್ರ ಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರಮ್ಮ. ಅಂದ್ರೆ ಈಗ ನೀವ್ ಹೇಳ್ತಿರೋದು ಒಂದು ಸಿಂಪತಿ ಅಂತೂ ಕ್ರಿಯೇಟ್ ಆಗಿದೆ ನಿಮ್ಮೇಲೆ ಜನರಿಗೆ ಅಂತ. ಹೌದಮ್ಮ. ಸರ್, ಈಗ ಕುಮಾರಸ್ವಾಮಿ ಹೆಸರನ್ನ ಹಂಗಾದ್ರೆ ಯೂಸ್ ಮಾಡ್ಕೊಳ್ತಿಲ್ವಾ ಪ್ರಚಾರದಲ್ಲಿ ನೀವು? ಯಾರು? ಕುಮಾರಸ್ವಾಮಿ ಅವ್ರ ಹೆಸರನ್ನ? ಅಲ್ಲ, ನಾವು ಕುಮಾರಸ್ವಾಮಿ ಅವರ ಹೆಸರಿಗಿಂತ ವಿಶೇಷವಾಗಿ ಇವತ್ತು ಜನ ಏನಾಗಿದೆ ಅಂದ್ರೆ ಇಲ್ಲಿ ಇವತ್ತು ಜನತಾದಳ ಪಕ್ಷದಿಂದ ನಮ್ಮ ಹಾಲಿ ಶಾಸಕರಿಗೆ ತೊಂದರೆ ಆಗಿದೆ, ಮೋಸ ಆಗಿದೆ. ಇವತ್ತು ಆ ಒಂದು ದೃಷ್ಟಿಯಿಂದ ಇವತ್ತು ನಾವು ಸ್ವತಂತ್ರ ಅಭ್ಯರ್ಥಿಯಾಗಿ ನಾವು ಹೋಗಿದ್ದೀವಿ. ಇವತ್ತು ನಾವೆಲ್ಲ ನಿಮ್ ಜೊತೆ ಇರ್ತೀವಿ. ಜನ ನಮ್ಗೆ ಯಾರು ಬೇಕಾಗಿಲ್ಲ, ಪಕ್ಷನೇ ನಾವು, ಪಕ್ಷ ಬಿಫಾರ್ಮೇ ಜನರ ಆದೇಶ ಅಂತೇಳಿ ಜನರ ಮುಂದೆ ಹೋಗಿ ಜನರನ್ನ ಅಳಲು ನನ್ನ ಸಮಸ್ಯೆ ಹೇಳ್ಕೊಂಡು ಜನರ ಮುಂದೆ ನಾನು ಮತಯಾಚನೆ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ರಾಜಣ್ಣ ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ನೋಡೋಣ ಮುಂದೆ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅಂತ.